ಚಿಂತಾಮಣಿ ಬಳಗ ಈ ಸಂಸ್ಥೆ ಪ್ರಾರಂಭವಾಗಿ ಈ ದಿನಕ್ಕೆ 10 ವರ್ಷ ಆಯಿತು. 4 ಜನರಿಂದ ಪ್ರಾರಂಭವಾದ ಸಂಸ್ಥೆ ಈಗ 45 ಸದಸ್ಯರನ್ನು ಹೊಂದಿದೆ. ಚಿಂತಾಮಣಿಯಲ್ಲಿ ಓದಿದ ಸದಸ್ಯರು ಬೆಂಗಳೂರಿನಲ್ಲಿ ಇದ್ದು ಈ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾರೆ. 10ನೇ ವರ್ಷದ ಸಂಭ್ರಮದಲ್ಲಿ ಶ್ರೀಮತಿ ಅನ್ನಪೂರ್ಣ, ಶ್ರೀಮತಿ ಜ್ಯೋತಿ ರಾಮಚಂದ್ರ ಹಾಗೂ ಶ್ರೀಮತಿ ನಾಗರತ್ನ ಇವರುಗಳನ್ನು ಸನ್ಮಾನಿಸಲಾಯಿತು. ಕೇಕ್ ಕಟ್ ಮಾಡುವುದರ ಮೂಲಕ ಹೊಸ ವರ್ಷದ ಆಚರಣೆಯನ್ನು ಸಂಭ್ರಮವನ್ನು ಮಾಡಲಾಯಿತು. ಅನೇಕರು ಮೌನ್ ಆಕ್ಟಿಂಗ್ ಮತ್ತು ಹಾಡಿನ ಮೂಲಕ ಸುತ್ತಲಿದ್ದವರನ್ನು ರಂಜಿಸಿದರು. ಎಲ್ಲರಿಗೂ ಊಟದ ವ್ಯವಸ್ಥೆಯೊಂದಿಗೆ ಉಡುಗೊರೆಗಳ ವ್ಯವಸ್ಥೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಎಲ್ಲ ಕಾರ್ಯಕ್ರಮವು ಸುವರ್ಣ ಅಮರನಾಥ್ ಅವರ ನೇತೃತ್ವದಲ್ಲಿ ಅವರ ಮನೆಯಲ್ಲಿಯೇ ನಡೆಯಿತು. ಅನ್ನಪೂರ್ಣ ಸಾಧಾರಣವಾಗಿ ನೋಡಿ, ನಮ್ಮಲ್ಲಿ ಗಂಡಸರು ಏನ್ ಮಾಡ್ತಾರೆ ಅಂದ್ರೆ, ನಾವು ಮನೇಲಿ ಕೆಲಸ ಮಾಡ್ಬೇಕಾಗಿದ್ರೆ ಅಕ್ಕಪಕ್ಕ ಇರೋರು ರಿಟೈರ್ ಆದ್ಮೇಲೆ, ಅವೆಲ್ಲ ರಿಟೈರ್ ಆಗಿರೋರು ರಿಟೈರ್ ಆದ್ಮೇಲೆ ಈ ಗಂಡಸರು ಏನ್ ಮಾಡ್ತಾರೆ, ಪಕ್ಕದವ್ರು ಕರ್ತಾರೆ. ಮನೆಯಲ್ಲಿ 10 ಸತಿ ಕಾಫಿ ಟೀಗಳಾಗಿರ್ಬೋದು. ಸಾಧಾರಣವಾಗಿ ನೋಡಿ, ನಮ್ಮಲ್ಲಿ ಗಂಡಸರು ಏನ್ ಮಾಡ್ತಾರೆ ಅಂದ್ರೆ, ತುಲ್ಯಂ ರಾಮ ನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈಗ ಅವ್ರ ಜೊತೆ ವಿದ್ಯಾವಂತ ಬಂದಿತ್ತು. ಆಮೇಲೆ ಅಲ್ಲಿ ಕೂತಾಗ ಇವರು ಎಲ್ಲರೂ ಸೇರ್ಕೊಂಡು ವಿದ್ಯಾ ಶಾಂತ ಬೇಕಾದ್ರೆ ಜೋಡಿನೂ ಶಾಂತ ಬರ್ತಾರ ಅಂತ ಹೇಳಿ ಫೋನ್ ಮಾಡಿದ್ವಿ. ಶಾಂತ ಬರಕ್ಕಾಗಲ್ಲ ಅಂತ ಜೋಡಿ ಇಮಿಡಿಯೇಟ್ ಆಗಿ ಬಂದು, ಸೊ ನಾವು 4 ಜನ ಅವತ್ತು ಕೂತ್ಕೊಂಡು 5 ಜನ ಮಾತಾಡಿದ್ವಿ. ಅವಾಗ ಅವ್ರು ಜೋಡಿ ಶುರು ಮಾಡಿದ್ವಿ. ಎಲ್ಲರೂ ಇದೇ ತರ ಸೇರಿ ನನ್ನ ಹೆಸರು ಸುವರ್ಣ ಅಮರನಾಥ್ ಅಂತ. ನಮ್ಮದು ಚಿಂತಾಮಣಿ ಬಳಗ ಅಂತ 10 ವರ್ಷದಿಂದ ಪ್ರಾರಂಭ ಮಾಡಿದ್ವಿ. ಒಂದು 5 ಜನ ಸೇರಿ ಪ್ರಾರಂಭ ಮಾಡಿದಂಥ ಈ ಸಂಸ್ಥೆ ಈಗ ಒಂದು 48 ಜನದ ಒಂದು ಗುಂಪಾಗಿದೆ. ನಾವು ಪ್ರತಿ 3 ತಿಂಗಳಿಗೆ ಒಂದ್ಸಲ ಎಲ್ಲರೂ ಸೇರ್ತೀವಿ. ಕೆಲವರೆಲ್ಲ ಚಿಂತಾಮಣಿನಲ್ಲಿದ್ದಾರೆ, ಯಾಕಂದರೆ ನಾವು ಚಿಂತಾಮಣಿಲಿ ಇದ್ದವರು ಈಗ ಬೆಂಗಳೂರಲ್ಲಿ ಯಾರ್ಯಾರು ಸೆಟ್ಲ್ ಆಗಿದ್ದೀರೋ ನಾವೆಲ್ಲ ಸೇರಿ ಮಾಡಿರೋದು. ಚಿಂತಾಮಣಿಯಿಂದ ಸಹ ಸ್ವಲ್ಪ ಜನ ಬರ್ತಾರೆ. ಹಾಗಾಗಿ 3 ತಿಂಗಳಿಗೊಮ್ಮೆ ನಾವೆಲ್ಲ ಸೇರಿ ಹಿಂದಿಂದೆಲ್ಲ ಮಾತಾಡಿಕೊಂಡು ಏನೋ ತಮಾಷೆ ಆಗಿದ್ದು ಒಂದು ಊಟ ಮಾಡಿಕೊಂಡು ಏನಾದರೂ ಸಣ್ಣ ಪುಟ್ಟ ಗಿಫ್ಟ್ಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಹೋಗ್ತೀವಿ. ಹಾಗಾಗಿ ಎಲ್ಲರಿಗೂ ಒಂದ್ಸಲ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಮತ್ತು ಹಳೆ ಕಾಲದ ಮಾತುಗಳನ್ನೆಲ್ಲ ಆಡೋದ್ರಿಂದ ಎಲ್ಲರಿಗೂ ಹಳೆ ಕಾಲದ್ದೆಲ್ಲ ಜ್ಞಾಪಕ ಬರುತ್ತೆ. ಕೆಲವರು ಯಾವಾಗ ಏನೇನು ಮಾಡಿದ್ರು ಅದನ್ನೆಲ್ಲ ನೆನಪಿಸ್ಕೊಂಡು ಖುಷಿ ಪಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಈ ಥರ ಸೇರ್ತಾ ಇದ್ದೀವಿ. ಈಗ 10ನೇ ವರ್ಷ. ಹಾಗಾಗಿ ಕೆಲವು ಕಲ್ಚರಲ್ ಪ್ರೋಗ್ರಾಮ್ಸನ್ನು ಮಾಡಿ ಮತ್ತೆ ಎಲ್ಲರೂ ಅದರಿಂದ ಎಂಜಾಯ್ ಮಾಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ನಮಗೆ ಬೇಕಾಗಿರೋದು. ಹೀಗಾಗಿ ಈ 10 ವರ್ಷದ್ದು ಈ ಸಂಬಂಧದ ನಮ್ಮ ಒಂದು ಬೆಸಿಗೆ ಇನ್ನೂ ಚೆನ್ನಾಗಿ ಮುಂದುವರಿಲಿ ಅಂತ ಥ್ಯಾಂಕ್ ಯು. ನಾನು BR ಅನ್ನಪೂರ್ಣ, ಚಿಂತಾಮಣಿ ಬಳಗದ ಒಬ್ಬ ಸದಸ್ಯೆ. ನಾವು ಚಿಂತಾಮಣಿಯವರು ತುಂಬ ಹಳೆಯವರು. ಹಾಗಾಗಿ ನಮಗೆ ಸುವರ್ಣ ನಾವು ಮಿಡ್ಲ್ ಸ್ಕೂಲಿಂದ ನನ್ನ ಜೊತೆಯಲ್ಲೇ ಇದ್ದವಳು ಮತ್ತು ಫ್ಯಾಮಿಲಿ ಫ್ರೆಂಡ್ ಅವಳು. ನಮ್ಮ ಇಡೀ ಫ್ಯಾಮಿಲಿಯವರು ಎಲ್ಲದಕ್ಕೂ ಫಂಕ್ಷನ್ಗೆಲ್ಲ ಅಟೆಂಡ್ ಆಗ್ತಾಳೆ. ಅವಳ ಮುಖ್ಯವಾಗಿ ನಮಗೆ ಸುವರ್ಣದು ಒಂದು ರೀತಿಯ ಒಂದು ಆಕರ್ಷಣೆ ಅಂದರೆ ಅವಳ ಒಂದು ತುಂಬ ನಿಗರ್ವಿ, ತುಂಬ ಒಂಥರ ವಿಶಾಲ ಹೃದಯ. ದುಡ್ಡು ಇದೆ ಅಂದ ಮಾತ್ರಕ್ಕೆ ಎಲ್ಲರೂ ಒಂದೇ ಥರ ಇರೋದಿಲ್ಲ.
ಅವಳು ದುಡ್ಡು ಇದ್ದರೂ ಕೂಡ ಇಲ್ಲದೇ ಇರುವಾಗ ಹೇಗಿದ್ಲು ಇವತ್ತೂ ಅದೇ ಇದ್ರಾಗೆ ಅಲ್ಲೇ ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿದ್ದಾಳೆ. ನಮ್ಮ ಹತ್ರ ಎಲ್ಲ ಕೂಡ ಅಲ್ಲೇ ಅವಳು ಮಾಡೋಂಥ ಪ್ರತಿಯೊಂದು ಕಾರ್ಯಕ್ರಮ ಇರ್ಬೋದು, ಅದೇ ಅವಳ ರೀತಿಗಳು ನಮ್ಗೆ ತುಂಬ ಇಷ್ಟ ಆಗುತ್ತೆ. ಅವಳು ಪ್ರತಿಯೊಂದನ್ನು ಅಷ್ಟೇ ಯಾವುದನ್ನು ಮಾಡಬೇಕಾದ್ರೂ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಅದಕ್ಕೆ ಅದು ಅವಳು ಮನೆಯಲ್ಲಿ ಅನುಕೂಲನೂ ಇರೋದ್ರಿಂದ ತುಂಬ ಚೆನ್ನಾಗಿ ನಡೆಸ್ಕೊಂಡಿದೆ. ಇವತ್ತಂತೂ ನಾವು 10ನೇ ವರ್ಷದ್ದು ನಮ್ಮ ಇದು ಚಿಂತಾಮಣಿ ಬಳಗದ ಒಂದು ವಾರ್ಷಿಕೋತ್ಸವ ಥರ ಮಾಡ್ತಾ ಇದ್ದೀವಿ. ಕಮಲ ಸತಿ ಮುಖ ಕಮಲ ಕಮಲ ಹಿತ ಕಮಲ ಪ್ರಿಯ. ನಾನು ಸುವರ್ಣ ಮನೆಯಲ್ಲಿ ಪ್ರತಿ ವರ್ಷ ಗೆಟ್ ಟುಗೆದರ್ ಅಂತ ಸೇರ್ತೀವಿ. ಆ ಥರ ಸೇರಕ್ಕೆ ಶುರು ಮಾಡಿ 10 ವರ್ಷ ಆಯಿತು. ಇವಾಗ ಈ ಸರಿ 10 ವರ್ಷದ ಸಂಭ್ರಮ. ಆ ಥರ ಆಗಿ ಒಂದು ಎಲ್ಲರೂ ಮಾತಾಡಿಕೊಂಡು ಒಂದು ಡ್ರೆಸ್ ಕೋಡ್ ಅಂತ ಕೂಡ ಮಾಡಿಕೊಂಡು ಎಲ್ಲರೂ ಇವತ್ತು ಹಸಿರುದು ಆ ಥರ ಎಲ್ಲರೂ ಹೇಳಿದ ಮಾತು ಸರಿಯಾಗಿ ಎಲ್ಲರೂ ನಡ್ಕೊಂಡು ಇವತ್ತು ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಕಾಲ ಕಳೀತಾ ಇರೋದ್ರಿಂದ ನನಗೂ ತುಂಬ ಸಂತೋಷ ಆಗ್ತಾಯಿದೆ. ಕಾರ್ಯಕ್ರಮಗಳೆಲ್ಲ ತುಂಬ ಚೆನ್ನಾಗಿತ್ತು. ಇದು 10ನೇ ವರ್ಷದ್ದು, ಪ್ರತಿ ವರ್ಷ ಸೇರ್ತೀವಿ, ಆದರೆ ಇದು 10ನೇ ವರ್ಷದ್ದು ವಿಶೇಷ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದಿದ್ದಾರೆ ಮತ್ತು ಎಲ್ಲರೂ ಒಂದು ಶ್ರದ್ಧೆ ಮತ್ತು ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಅದು ಒಂದು ನಮಗೆ ಒಂಥರ ತುಂಬ ಎನರ್ಜಿ ಬಂದಂಗೆ ಆಯ್ತು. ಇಲ್ಲಿ ಬಂದು ಮನೇಲಿ ಏನು ಬೇಜಾರಿತ್ತೋ ಎಲ್ಲ ಕಳೆದು ಎಷ್ಟು ಚೆನ್ನಾಗಿ ಎಲ್ಲರೂ ಬಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ. ಎಷ್ಟು ಈ ಥರದ ಒಂದು ಕಾರ್ಯಕ್ರಮ ಇರುತ್ತೆ ಅಂತಲೇ ನಮ್ಗೆ ಅನ್ನಿಸ್ತಾ ಇರಲಿಲ್ಲ. ನಾವೂ ಆ ಥರ ಒಂದು ಬರಬೇಕು, ಎಲ್ಲ ಕಾರ್ಯಕ್ರಮದಲ್ಲಿ ಸೇರಬೇಕು, ಪಾಲ್ಗೊಳ್ಳಬೇಕು. ಎಲ್ಲ ಅರೇಂಜ್ಮೆಂಟ್ಸು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂಥರ ಸಂತೋಷ ಅಂದರೆ ಅದನ್ನೇನು ವರ್ಣಿಸೋಕ್ಕಾಗಲ್ಲ. 2013ರಿಂದ ಚಿಂತಾಮಣಿ ಬಳಗ ಶುರುವಾಯಿತು. ಬಳಗ ಪ್ರಾರಂಭವಾದಾಗಿಂದ ನನಗೆ ಸುವರ್ಣ ಅವರು ಪರಿಚಯ. ನಮ್ಮ ಅಕ್ಕನ ಕ್ಲಾಸ್ಮೇಟ್ಸ್ ಅವರು. ಆ್ಯಕ್ಚುಲಿ ನಮ್ಮನ್ನು ಜೂನಿಯರ್ಸನ್ನು ನಾವು ಅವರ ಜೊತೆಯಲ್ಲೆಲ್ಲ ಸೇರಿಸ್ಕೊಂಡು ನಮಗೆ ಎಲ್ಲ ತುಂಬ ಇದು ಮಾಡಿ ಹೇಳ್ತಾರೆ. ಪ್ರತಿ ವರ್ಷದಲ್ಲಿ 3 ಸಲ 4 ಸಲ ಎಲ್ಲ ಚಿಂತಾಮಣಿ ಬಳಗದಿಂದ ಅಲ್ಲಿ ಹುಟ್ಟಿ ಇಲ್ಲಿ ಅತ್ತೆ ಮನೆ ಅಂತ ಸೇರಿಕೊಂಡು ಇಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿ ಸೇರಿ ನಾವೆಲ್ಲರೂ ಒಬ್ಬೊಬ್ಬರಾಗಿ ಸೇರಿ ಒಂದೊಂದು ಮನೆಯಲ್ಲಿನೂ ಈ ಥರ ಒಂದು ಇದನ್ನು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಕಳೆದ ಸಲ ನಮ್ಮ ಮನೆಯಲ್ಲೇ ನಡೆದ್ವಿ. ಅಂಚೆಪಾಳ್ಯ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಿದೆ. ಅಲ್ಲಿ ಸುಮಾರು ಒಂದು 60 ಜನನೇ ಸೇರಿದ್ರು. ತುಂಬ ಖುಷಿಯಾದಂಥ ಸಂಗತಿ. ಸೊ 2004ರಲ್ಲಿ ಅವರು ಹೊಸ ವರ್ಷದ ಆಚರಣೆ ಮಾಡ್ತಾ ಇದ್ದಾರೆ. 10ನೇ ವರ್ಷದ ಒಂದು ವಾರ್ಷಿಕೋತ್ಸವನೂ ಸಹ ಇದ್ದು. ಹಾಗಾಗಿ ಎಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾರೆ.